ದ್ಯಾವಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ. ರಾತ್ರಿ ತುಂಬ ಹೊತ್ತಾಗಿತ್ತು. ಭಯಾನಕ ಕರಾಳ ರಾತ್ರಿ. ರಂಗಿಗೆ ಒಂದು ಕ್ಷಣ ಏನೂ ತೋಚದಂತಾಯಿತು. ಕೂತಲ್ಲಿಂದ ಎದ್ದು ಹೋಗಿ ಬಾಗಿಲು ಮುಚ್ಚಲು ಶಕ್ತಿ ಇಲ್ಲದಷ್ಟು ಅನುಭವ. ತೊಡೆಯ ಮೇಲೆ ಪುಟ್ಟು ಮಲಗಿದ್ದು ಆಗಾಗ ಆಯಾಸ ಪಡುತ್ತಿದ್ದ. ಒಂದು ಸಲ ರಂಗಿ ಅಪ್ಪುವಿನ ಎದೆಯ ಮೇಲಿನ ಅಂಗಿಯನ್ನು ಸರಿಸಿ ಹೊಟ್ಟೆಯನ್ನು ಕಂಡಳು. ಏಕೋ ಏನೋ ಹೊಟ್ಟೆ ಒಂದೇ ಸಮನೆ ಏರಿಳಿಯುತ್ತಿತ್ತು. ಶ್ವಾಸವನ್ನು ತೆಗೆದುಕೊಳ್ಳಲು ಪುಟ್ಟು ಕಷ್ಟಪಡುತ್ತಿದ್ದ. ರಂಗಿ ಒಂದು ಸಲ ಪುಟ್ಟು ಎಂದು ಕರೆದಳು. ಆದರೆ ಪುಟ್ಟು ಇನ್ನೂ ಹಾಗೇ ಅದೇ ರೀತಿ ಉಸಿರು ಬಿಡುತ್ತಿದ್ದ. ಈಗ ರಂಗಿಗೆ ಇನ್ನೊಮ್ಮೆ ಕರೆಯಲಾಗಲಿಲ್ಲ. ತಲೆ ಎತ್ತಿ ನೋಡಿದಳು. ಆ ಪುಟ್ಟ ಅಡ್ಡಗೋಡೆಯ ಮೇಲೆ ದೀಪ ಗಾಜು ಹೊದಿಕೆ ಇಲ್ಲದೆ ಉರಿದು ಸುತ್ತಲೂ ಕಪ್ಪು ಹೊಗೆ ಉಗುಳುತ್ತಿತ್ತು. ಸುಮಾರು ರಾತ್ರಿ 11 ಇರಬಹುದು. ಸುತ್ತಲೂ ಮೌನ ಆವರಿಸಿ ಜಗತ್ತು ಕತ್ತಲಿನ ಲೋಕಕ್ಕೆ ಜಾರಿ ಮಲಗುತ್ತಿತ್ತು. ಆಗೊಂದು ಹೀಗೊಂದು ವಾಹನ ಸಪ್ಪಳಿಸುತ್ತಾ ರಸ್ತೆಯ ಮೇಲಿಂದ ಓಡುತ್ತಿದ್ದವು. ರಂಗಿಗೆ ಇನ್ನೂ ಬೇಸರವಾಯಿತು. ಹೊಟ್ಟೆಯಲ್ಲಿ ಅನ್ನವಿಲ್ಲದೆ ಹಸಿವೆ ಕಾಣಿಸುತ್ತಿತ್ತು. ಆದರೂ ಮೌನವಾಗಿ ನುಂಗುತ್ತಾ ಒಮ್ಮೆ ಯೋಚಿಸಿಕೊಂಡಳು. ದ್ಯಾವಪ್ಪ ಇನ್ನೂ ಏಕೆ ಬರಲಿಲ್ಲ? ದಿನಾಲೂ ಬರುವ ವೇಳೆ ಮುಗಿದು ಹೋಗಿದೆ. ಬರಬೇಕಾಗಿತ್ತಲ್ಲವೇ? ಪತಿ ಹೋಗುವಾಗ ಅಪ್ಪುವಿನ ಕಾಯಿಲೆ ತಾನು ಕಂಡಿದ್ದರು. ಬೆಳಿಗ್ಗೆ ಹೋಗುವಾಗ ಬೇಗ ಬರ್ತೀನಿ, ಬಂದ ಕೂಡಲೇ ಆಸ್ಪತ್ರೆಗೆ ಹೋಗೋಣ ಎಂದಿದ್ದ. ಮತ್ತೇಕೆ ಬರಲಿಲ್ಲ? ಇನ್ನು ಈ ಪುಟ್ಟುವಿನ ಕಾಯಿಲೆ ನೋಡಲಾಗದು. ಕ್ಷಣ ಕ್ಷಣಕ್ಕೂ ಬದುಕಿನ ಸೀಮೆ ದಾಟಿ ಸಾವಿನ ಪ್ರಪಾತಕ್ಕೆ ಇವನ ಹೆಜ್ಜೆಗಳು. ಸಹನೆಗೂ ಒಂದು ಮಿತಿ ಬೇಕಲ್ಲವೇ? ಹೆಣ್ಣು ಸಹನಾಮೂರ್ತಿ ಎಂದು ಅಮ್ಮ ಹೇಳುವುದು ಇದಕ್ಕಾಗಿಯೇ ಇತ್ತೇ? ಅಥವಾ ಹೆಣ್ಣಿಗೆ ಹೀಗೆ ಹೋಲಿಸಿ ಕಷ್ಟಗಳ ಕೊಂಡದಲ್ಲಿ ತಳ್ಳುವ ಹುನ್ನಾರವೇ? ಜೀವನಕ್ಕೊಂದು ಇತಿಮಿತಿ ಬೇಕಲ್ಲವೇ? ಯಾವುದನ್ನು ಎಷ್ಟನ್ನು ಎಷ್ಟು ಪ್ರಮಾಣದಲ್ಲಿ ನುಂಗುವುದು? ಹೆಣ್ಣು ತ್ಯಾಗವಸ್ತು, ಭೋಗವಸ್ತು ಎಂದು ಪುರುಷ ಪ್ರಪಂಚವು ಹೆಣ್ಣಿಗೆ ವಿಲಾಸ ವಸ್ತುಗಳಲ್ಲಿ ಒಂದಾಗಿಸಿ ಬಳಸಿಕೊಂಡಿದೆ. ಮಕ್ಕಳು ಹೆರುವ ಯಂತ್ರ, ಮಕ್ಕಳ ಸಂರಕ್ಷಣೆ ಮಾಡುವ ತಾಯಿ, ಗಂಡನ ಅರ್ಧಾಂಗಿ, ಗಂಡಿಗೆ ವೇಶ್ಯಳಾಗಿ, ತಾಯಿಯಾಗಿ, ಶುಶ್ರೂಷೆ ಮಾಡುವಳಾಗಿ ಮತ್ತು ಏನೇನೋ ಆಗಿ ಜೀವನ ಪರ್ಯಂತ ಕೊಳೆಯುವ ಹುಳುವಾಗಿ. ಪಂಡಿತರು ಸಂಸ್ಕೃತ ಶ್ಲೋಕ ಹೇಳಿದ ಹಾಗೆ ದುಡಿದು ಅಂತಿಮ ಘಟ್ಟವಾಗಿ ಇಲ್ಲವಾಗುವ ಈ ಹೆಣ್ಣಿಗೆ ಜನ್ಮವೇ ವ್ಯರ್ಥ. ಹೀಗೆಲ್ಲ ರಂಗಿಗೆ ವಿಚಾರಗಳು ಕಾಡಿದವು. ಏಕೆಂದರೆ ವಿವಾಹ ಪೂರ್ವದಲ್ಲಿ ವಿದ್ಯಾವಂತಳಾದ ರಂಗಿಗೆ ಶಾಲೆಯಲ್ಲಿ ಗುರುಗಳು ಗೆಳೆಯರು ಹೇಳಿದ ಮಾತುಗಳು ನೆನಪಾದವು. ಅನೇಕ ಕನಸು ಕಂಡಿದ್ದ ಸಾಧಾರಣ ಕುಟುಂಬದಲ್ಲಿ ಜನಿಸಿದ ರಂಗಿಗೆ ವಯಸ್ಸಾದ ದ್ಯಾವಪ್ಪನಿಗೆ ಮದುವೆ ಮಾಡಿದ್ದರು. ಕಡುಬಡತನ, ಕೂಲಿ ನಾಲಿ ಮಾಡಿ ಬದುಕುವ ದ್ಯಾವಪ್ಪನ ಬಾಳಿನಲ್ಲಿ ರಂಗಿ ಬಂದ ಮೇಲೂ ದ್ಯಾವಪ್ಪನ ಬದುಕೇನೂ ಬದಲಾಗಲಿಲ್ಲ. ಅವನ ವಿಚಾರಗಳಲ್ಲಿ ರಸಿಕತೆಗೆ ಬೆಲೆ ಇರಲಿಲ್ಲ. ದುಡಿದು ಮನೆಗೆ ಬಂದಾಗ ರೊಟ್ಟಿ ತಿಂದು ರಂಗಿಯ ಮಗ್ಗುಲಲ್ಲಿ ಮಲಗುವ ದ್ಯಾವಪ್ಪ ರಂಗಿಗೆ ಎಂದೂ ಭೋಗದ ಸುಖದಲ್ಲಿ ಆಸೆ ಹುಟ್ಟಿಸಲಿಲ್ಲ. ತೃಷೆಗೆ ಶಾಂತಗೊಳಿಸುವ ಹಾಗೆ ಮದ್ಯಪಾನ ಸೇವಿಸಿ ಬಂದು ದ್ಯಾವಪ್ಪ ರಂಗಿಯೊಂದಿಗೆ ಸಮಾಗಮಿಸಿ ಮಲಗಿರುತ್ತಿದ್ದ. ರಂಗಿಯ ಬೇಕು ಬೇಡಗಳಿಗೆ ದ್ಯಾವಪ್ಪ ಸ್ಪಂದಿಸಲಿಲ್ಲ. ರಂಗಿ ಮೊದಮೊದಲು ತನ್ನ ಭಾವನೆಗಳನ್ನು ಪತಿಯ ಮುಂದೆ ಹಂಚಿಕೊಂಡು ಆಕೆಯ ಕಂಗಳಲ್ಲಿ ಬದುಕಿನ ಚಿತ್ರಗಳನ್ನು ಬಿಡಿಸುತ್ತಿದ್ದಳು. ಆದರೆ ಈಗ ಅದು ಇಲ್ಲವಾಗಿದೆ. ಅವಳ ಕಂಗಳ ಬಟ್ಟಲಲ್ಲಿ ಆಸೆಯ ಜಲವು ಬತ್ತಿದೆ. ಬದುಕಿಗಾಗಿ ಪತಿ, ಪತಿಗಾಗಿ ನಾನು, ನನಗಾಗಿ ಬದುಕು ಎಂದೆನಿಸಿ ಎಲ್ಲವೂ ವಿಷ ನುಂಗಿದಂತೆ ನುಂಗುವುದು ರಂಗಿ ಕಲಿತಿದ್ದಳು. ಕಂದನಿಗಾಗಿ ಅನೇಕ ವರುಷ ಚಡಪಡಿಸಿದ ಮೇಲೆ ಈಗ 9 ತಿಂಗಳ ಹಿಂದೆಯಷ್ಟೇ ಪುಟ್ಟುವಿನ ತಾಯಿಯಾಗಿಹಳು. ಗಂಡು ಮಗುವಿನ ತಾಯಿ ಎಂದು ಹೆಮ್ಮೆ ಪಟ್ಟರೂ ಅವಳಿಗೆ
ಎಂಥದ್ದೋ ಆಸೆ ಹುಟ್ಟಿಸುವ ವಿಚಾರಗಳು ಮಾತ್ರ ಶೂನ್ಯೆಯ ಅಂಚು ತಲುಪಿಸಿದೆ. ತಂದೆ ತಾಯಿ ಬದುಕಿಗಾಗಿ ಈ ಗ್ರಾಮ ಬಿಟ್ಟು ಬೇರೆ ನಗರಕ್ಕೆ ವಲಸೆ ಹೋಗಿದ್ದರು. ಈಗಂತೂ ಪತಿ ದ್ಯಾವಪ್ಪನೇ ಅವಳ ವಿಚಾರಗಳ ಮೊತ್ತ. ಹರಿದ ಸೀರೆ, ಬಡಕಲು ಶರೀರ, ಮುರಿದು ಹೋದ ಕುರ್ಚಿ, ಒಡೆದ ಪಾತ್ರೆಗಳೇ ಅವಳ ಆಸ್ತಿ. ಈ ಆಸ್ತಿಗಳಿಗೆ ಕಳಸವಿಟ್ಟಂತೆ ದ್ಯಾವಪ್ಪ. ಈಗ 2 ದಿನದಿಂದ ಪುಟ್ಟುವಿನ ಕಾಲು ಜ್ವರ, ಮೇಲಾಗಿ ಚಳಿಯಿಂದ ನಡುಗುತ್ತಿತ್ತು. ಹಗಲೆಲ್ಲ ನೀರಾಡಿ ಇನ್ನಷ್ಟು ತಂಪು ನೆತ್ತಿಗೇರಿ ಮಗು ಉಸಿರಿಗಾಗಿ ಚಡಪಡಿಸುತ್ತಿತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಉಡಿಕಾಸು ಇರಲಿಲ್ಲ. 3 ದಿನದಿಂದಲೂ ದ್ಯಾವಪ್ಪನಿಗೆ ಎಲ್ಲಿಯೂ ಕೂಲಿ ಕೆಲಸ ಸಿಕ್ಕಿರಲಿಲ್ಲ. ಇವತ್ತು ಕೂಲಿ ಕೆಲಸ ಸಿಗದೆ, ಹಣ ಸಿಗದಿದ್ದರೆ ರಂಗಿಗೆ ಮಗುವಿನ ಕಾಯಿಲೆ ವಾಸಿ ಮಾಡಲು ತಾಳಿಯ ಪದಕ ಹಾರುವುದೊಂದೇ ಬಾಕಿ ಉಳಿದಿತ್ತು. ಅದಕ್ಕಾಗಿ ಮಧ್ಯಾಹ್ನದವರೆಗೂ ಯೋಚಿಸಿಕೊಂಡರೂ ದ್ಯಾವಪ್ಪನು ಕೂಲಿ ಮಾಡಿ ಹಣ ತರಬಹುದೆಂದು ಸುಮ್ಮನಾಗಿದ್ದಳು. ಹೀಗೆ ಆಲೋಚನೆಗಳಲ್ಲಿ ಹಗಲು ಕಳೆದು ಈಗ ರಾತ್ರಿ ಆವರಿಸಿತ್ತು. ಕ್ಷಣ ಕ್ಷಣಕ್ಕೂ ಪುಟ್ಟು ಸಾಯುವುದಕ್ಕೆ ಚಡಪಡಿಸುತ್ತಿದ್ದರೆ ರಂಗಿ ದ್ಯಾವಪ್ಪನ ಆಗಮನಕ್ಕೆ ಚಡಪಡಿಸುತ್ತಿದ್ದಳು. ಆಗಲೇ ಅಡ್ಡಗೋಡೆಯ ಮೇಲಿಟ್ಟ ದೀಪ ಎಣ್ಣೆ ಇಲ್ಲದೆ ಸಣ್ಣದಾಗುತ್ತಿತ್ತು. ಹೊರಗೆ ಇನ್ನು ಕರಾಳ ರಾತ್ರಿ ತನ್ನ ಕಂಬದ ಬಾಹುಗಳನ್ನು ವಿಸ್ತರಿಸುತ್ತಿದ್ದು ಬಾಗಿಲು ಸಪ್ಪಳವಾಯಿತು. ರಂಗಿಯ ಯೋಚನೆ ಲಹರಿಗೆ ಕಡಿವಾಣ ಬಿದ್ದು ವಾಸ್ತವಕ್ಕೆ ಬಂದಳು. ದ್ಯಾವಪ್ಪ ಬಂದಿರಬಹುದು ಎಂದು ಆ ಕತ್ತಲು ರಾತ್ರಿಯಲ್ಲಿ ಬಾಗಿಲತ್ತ ಇಣುಕಿದಳು. ಅವಳ ಊಹೆ ಸುಳ್ಳಾಗಿರಲಿಲ್ಲ. ದ್ಯಾವಪ್ಪ ಹೊರಗಿನಿಂದ ತೂಗಾಡುತ್ತಾ ಒಳಗೆ ಬಂದಿದ್ದ. ಅವನು ಗುಡಿಸಲಿನಲ್ಲಿ ಆಗಮಿಸುತ್ತಿದ್ದಂತೆ ಮದ್ಯದ ಕೆಟ್ಟ ವಾಸನೆ ಜೋರಾಗಿ ಬಂತು. ಆದರೂ ರಂಗಿ ಮಾತನಾಡಲಿಲ್ಲ. ಅವಳು ತನ್ನ ಸಹನೆ ಕಳೆದುಕೊಳ್ಳದೆ, "ಏಕೆ ತಡವಾಯಿತೆ, ಬನ್ನಿ" ಎಂದಳು. ದ್ಯಾವಪ್ಪನು ಮಾತನಾಡುವ ಅವಸ್ಥೆಯಲ್ಲಿರಲಿಲ್ಲ. ಬರುತ್ತಲೇ ದುಪ್ಪನೆ ಕೆಳಗೆ ಉರುಳಿ ಬಿದ್ದ. ಅದೇ ಕ್ಷಣ ಆ ಅಡ್ಡಗೋಡೆಯ ಮೇಲಿಟ್ಟ ದೀಪ ಜಗ್ಗನೆ ಉರಿದು ಸತ್ತು ಹೋಗಿತ್ತು. ಅತ್ತ ಕಣ್ಣು ಹಾಯಿಸುತ್ತಾ ರಂಗಿ ನೋಡುತ್ತಿರುವಂತೆ ತೊಡೆಯ ಮೇಲಿದ್ದ ಪುಟ್ಟು ದೊಡ್ಡದೊಂದು ಉಸಿರು ಬಿಟ್ಟು ಗೋಳು ಪಕ್ಕಕ್ಕೆ ವಾಲಿಸಿದ್ದ. ರಂಗಿಗೆ ಏನೂ ತೋಚದೆ ಆ ಕತ್ತಲಿನ ರಾಶಿಯಲ್ಲಿ ಕತ್ತಲಂತೆ ಹೆಪ್ಪುಗಟ್ಟಿದ್ದಳು. ಅಷ್ಟರಲ್ಲೇ ದ್ಯಾವಪ್ಪನ ಹಿಂದೆ ಯಾರೋ ಒಂದು ಗಂಡಸು ಒಳಗೆ ಪ್ರವೇಶಿಸಿದಂತೆ ಭಾಸ. ಆ ಕತ್ತಲಿನಲ್ಲಿ ರಂಗಿ ಯೋಚಿಸಿಕೊಂಡಳು. ದ್ಯಾವಪ್ಪನ ಹೊರತುಪಡಿಸಿದರೆ ಮತ್ಯಾರು ಎಂದುಕೊಂಡು ಗಾಬರಿಯಿಂದ "ಯಾರು" ಎಂದಳು. ಆ ಕತ್ತಲಿನ ಗರ್ಭದಲ್ಲಿ ಆ ಗಂಡಸಿನ ಗಡಸು ನಗೆಯನ್ನು ಸೀಳಿಕೊಂಡು ಬಂದು ರಂಗಿಯ ಕಿವಿಗೆ ಅಪ್ಪಳಿಸಿತ್ತು. ಇನ್ನೇನು ಮಾಡಬೇಕೆಂದು ತೋಚದೆ ಅವಳದೇ ದಡದಡ ಬಡಿದುಕೊಳ್ಳುತ್ತಿರುವಂತೆ ದ್ಯಾವಪ್ಪನೊಂದಿಗೆ ಬಂದಿದ್ದ ಗಡಸು ವ್ಯಕ್ತಿ ರಂಗಿಯನ್ನು ಹಾಳು ಮಾಡಿ ಸಾಯಿಸಿದನು. ಹೊರಗೆ ವಾಹನಗಳ ಶಬ್ದ ಇನ್ನೂ ಜೋರಾಗಿ ಕೇಳಿಬಂತು.